ಇಟ್ಟಿದ್ದಾರೆ ಅಷ್ಟೇ. ಅದು ಇನ್ನು ಅವ್ರ ಕಮಿಟಿ ಮುಂದೆ ಹೋಗ್ಬೇಕು, ಚರ್ಚೆ ಆಗಬೇಕು. ಅವರು ಹೈಲೈಟ್ ಮಾಡಿದಾರೆ ಕೂಡ ಭಾಳ ಮುಖ್ಯ. ನಮ್ಮ ಪ್ರಕಾರ ಡಿ ಸಿ ಅವರು ಅಂತ ಹೈಲೈಟ್ ಏನು ಮಾಡಿಲ್ಲ ಅಂತ ನಮ್ಮ ಇದ್ದಾರೆ, ವಾದ ಇದೆ. ಸೊ ಬರಲಿ, ಅಲ್ಲಿಂದ ಏನು ಅವರಿಂದ ಮುಂದೆ ಪ್ರೊಸೀಜರು ನೋಟಿಸ್ ಬಂದ್ಮೇಲೆ ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋಣ. ರಾಜ್ಯ ಸಂಸದರು ಧ್ವನಿ ಎತ್ತಬೇಕು ವಿಚಾರದಲ್ಲಿ. ನೋಡೋಣ, ಅವರು ಎತ್ತಬೇಕು. ನೋಡೋಣ, ನಾವು ಲೀಗಲ್ ಆಗಿ ಫೈಟ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಮತ್ತೆ ನೋಟಿಸ್ ಬರಲಿ, ಯಾಕಂದ್ರೆ ಅವ್ರು ಹೇಳಿದಾರೆ ಅಷ್ಟೇ. ಮನವಿ ಅವ್ರು ಕೊಡ್ಬೇಕು, ಸ್ಪೀಕರ್ ಕೊಡ್ಬೇಕು. ಅವರು ಸ್ಪೀಕರ್ ಕೊಟ್ಟ ಅವ್ರು ಕಮಿಟಿ ಕಳಿಸ್ಬೇಕು. ಕಮಿಟಿಯಿಂದ ಅದು ಇಲ್ಲ, ನೋಡೋಣ ಅದು ಎಷ್ಟು ಮಟ್ಟಿಗೆ ಅವರು ನೋಟಿಸ್ ಕೊಟ್ಟಿದ್ದಾರೆ ಇಲ್ಲ ಅದು ಭಾಳ ಮುಖ್ಯ. ಕೊಟ್ಟಿದ್ರೆ ಮುಂದೆ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಲೀಗಲ್ ಆಗಿ ಹೋರಾಟ ಮಾಡೋಣ. ಜನವರಿ 21 ಗಡಿ ವಿವಾದ ಇದೆ, ಸುಪ್ರೀಂ ಕೋರ್ಟ್ ಹಿಯರಿಂಗ್ ಬರ್ತಾ ಇದೆ. ಅದನ್ನು ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಅವ್ರು ಕೊಟ್ಟಿದ್ದಾರೆ, ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡೋ ಸಲುವಾಗಿ ಅನಿಸ್ತಾ ಇದೆ. ಇಲ್ಲ, ಅದು ಯಾರು ನೋಡ್ರಿ, ಆ ಡಾಕ್ಯುಮೆಂಟ್ಸ್ಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ಅದು ಎಲ್ಲಿ ಹಳೆ ಕತೆ, ಅದು ಕೇಸ್ ಹಾಕಿದ್ದು ಹಳೇದು, ವಿಚಾರ ಕೂಡ ಹಳೇದು. ಇವತ್ತಿನ ಪರಿಸ್ಥಿತಿ ಬೇರೆ, ಆವತ್ತಿನ ಪರಿಸ್ಥಿತಿ ಬೇರೆ. ನಾವು ಇದು ನಿಂತ ಜಾಗ ಕೂಡ ಇದು ಮಹಾರಾಷ್ಟ್ರ ಸೇರ್ಬೇಕು ಬಹುಶಃ. ಇದು ಹಂಗೆ ಮಾರ್ಕಿತ್ತು. ಅದು ರೈಲ್ವೆ ಸ್ಟೇಷನು, ವಡಗಾಂವ್, ಇದೆಲ್ಲ ಕಾಸಬಾಗೆಲ್ಲ ಮಹಾರಾಷ್ಟ್ರದಲ್ಲಿ ಗುರುತಿಸಲ್ಪಟ್ಟಿತ್ತು. ಈಗ ಆ ಪರಿಸ್ಥಿತಿ ಇಲ್ಲ. ಸೊ ಅದನ್ನು ನೋಡ್ಕೊಂಡು ಈಗ ಮಾಡಲಿಕ್ಕಾಗಲ್ಲ. ಉಚ್ಗಾಂವ್ ಅಂತ ಪ್ರದೇಶ ಕೂಡ ಇವತ್ತು ಕರ್ನಾಟಕದಲ್ಲೇ ಉಳಿಯುವಂಥ ಪರಿಸ್ಥಿತಿ ಇದೆ. ಸೊ ಅದು ಹಳೆ 50 ವರ್ಷದಿಂದ ಮಾಡಿದ ಒಂದು ವರದಿ ಇವತ್ತಿಗೆ ಅದು ಪ್ರಶಸ್ತ ಆಗೋಲ್ಲ ಅಂತ ನಮ್ಮ ಭಾವನೆ. ಸೊ ಸರ್ಕಾರ, ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ಯಾವ ಊರು ಎಲ್ಲಿ ಉಳಿಬೇಕಂತ. ಬಸ್ ಇನ್ನು ಮಾಡೋದು ಭಾಳ ಕಷ್ಟಕರ ಕೆಲಸ. ಆದರೂ ನೋಡೋಣ ಸುಪ್ರೀಂ ಕೋರ್ಟು ಯಾವ ರೀತಿ ನಿರ್ಧಾರ ಮಾಡ್ತೈತೆ ಅದ್ರ ಬಗ್ಗೆ ನೋಡೋಣ, ಬಂದ ಮೇಲೆ ನೋಡೋಣ. ಸರ್, ಈಗ ಬೆಳಗಾವಿಯಲ್ಲಿ ಇತ್ತೀಚೆಗೆ ಈ ಪೋಕ್ಸೋ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ. ಪೊಲೀಸರು ಮಾತ್ರ ಸರಿಯಾಗಿ ಕೇಸ್ಗಳನ್ನ ಮಾಡ್ಕೊಳ್ತಾ ಇಲ್ಲ ಮಾಡಬೇಕು ಅವ್ರಿಗೆ. ಯಾಕಂದರೆ ಪ್ರಿಯಾರಿಟಿ ಕೊಡಬೇಕದು ಅಂತ ಕೊಡಬೇಕು. ಯಾವುದೇ ಯಾರದೇ ರಾಜಕೀಯ ಒತ್ತಡಕ್ಕೆ ಬರಬಾರ್ದು. ಮತ್ತು ಅದನ್ನ ತಕ್ಷಣ ಕೇಸ್ ರಿಜಿಸ್ಟರ್ ಆಗಬೇಕು. ಸಚಿವರೊಬ್ಬರ ಒತ್ತಡಕ್ಕೆ ಮಾಡಿದ ಒಬ್ಬರನ್ನ ಕೇಸೇ ಹಾಕಿಲ್ಲ ಸರ್. ಒಂದು ಗ್ರಾಮೀಣ ಅವರು ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದು ಎಲ್ಲ ದಾಖಲೆಗಳಿದ್ರು ಕೂಡ ಸ್ವತಃ ಗ್ರಾಮಸ್ಥರೇ ಅವ್ರಿಗೆ ಹೊಡೆದು ಪೊಲೀಸರಿಗೆ ಒಪ್ಪಿಸಿದ್ರು. ಪೋಕ್ಸೋ ಕೇಸಲ್ಲಿ ತಾನೇ ಜಮೀನು ಕೊಟ್ಟು ಕಳಿಸಿರುವಂಥದ್ದು ಸರ್. ಇಲ್ಲ, ನೋಡೋಣ ಅದ್ರ ಬಗ್ಗೆ. ಇವತ್ತು ನಾನು ಪತ್ರಿಕೆಯಲ್ಲಿ ನೋಡಿದೆ, ಸಂಜಯ್ ಪಾಟೀಲ್ ಅವರು ಏನೋ ಆರೋಪ ಮಾಡಿದ್ದಾರೆ. ಕಮಿಷನರ್ ಗಮನಕ್ಕೆ ತರ್ತೀವಿದ್ರೆ ಅದನ್ನ ಆಕ್ಷನ್ ತೊಗೊಳಕ್ಕೆ ಹೇಳ್ತೀವಿ. ಸಚಿವರು ಒತ್ತಡಕ್ಕೆ ಮನಿತಾ ಇದ್ದಾರೆ ಪೊಲೀಸರು ಅನ್ನುವಂಥದ್ದು ಕೂಡ ಆರೋಪ ಕೇಳಿ ಬರ್ತಾ ಇದೆ. ನೋಡೋಣ, ಇಲ್ಲ ಹಾಗೆ ಮಾಡ್ಲಿಕ್ಕೆ ಆಗೋಲ್ಲ. ಯಾಕಂದ್ರೆ ಆ ರೀತಿ ಇದ್ರೆ ಕೇಸ್ ರಿಜಿಸ್ಟರ್ ಮಾಡಲೇಬೇಕು. ಪೋಕ್ಸೋ ಕೇಸಲ್ಲಿ ಕೂಡ ಈ ರೀತಿ ಒತ್ತಡಗಳನ್ನ ಹೇರುವಂಥದ್ದು ನಡೀತಾ ಇದೆ. ನೋಡೋಣ, ಅದ್ರ ಬಗ್ಗೆ ಕಮಿಷನರ್ಗೆ ಹೇಳ್ತೀನಿ. ಅವ್ರಿಗೆ ಹಂಗಿದ್ರೆ ಅದನ್ನು ಆಕ್ಷನ್ ತೊಗೊಳಕ್ಕೆ ಹೇಳ್ತೀನಿ. ಪೊಲೀಸರು ಆಫ್ಟರ್ ಸೆಷನ್ ಬರ್ತಿ ಅಂತ ಹೇಳಿ ಅವ್ರಿಗೆ ಒಂದು 25 ದಿನ ಮಾಡಿದ್ದಾರೆ. ಇವತ್ತು ಕೇಸ್ ಕೇಳ್ತಾ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ಅದಕ್ಕೆ ಕಮಿಷನರ್ಗೆ ಹೇಳೋಣ. ಇದು ಯಾವಾಗ ಬಂದಿರೋ, ಅವರು ಯಾಕೆ ಲೇಟ್ ಆಯಿತು, ಯಾರು ವಾಪಸ್ ಕಳಿಸ್ರು, ಎಲ್ಲ ಸಂಬಂಧಪಟ್ಟವನ್ನೇ ಎನ್ಕ್ವೈರಿ ಚರ್ಚೆ ಮಾಡ್ಬೇಕು. ನೋಡೋಣ, ಬೆಳಗಾವಿ ಗ್ರಾಮೀಣದ್ದು ಬೇರೆ ನೋಡೋಣ. ಎರಡು ಕಮಿಷನರ್ ಅಂಡರ್ ಬರ್ತೈತೆ, ಎರಡು ಅವ್ರಿಗೆ ಇನಿಷಿಯೇಟಿವ್ ವಿದಿನ್ 2 months ಅಂತ ಹೇಳಿದ್ದೀನಿ ನಾನು. ಯಾಕಂದ್ರೆ ಟೆಂಡರ್ ಆಗಬೇಕದು. ಟೆಂಡರ್ ಆದಮೇಲೆ ಒಂದು 2 months ಬೇಕಾಗ್ತಿರೋದು. ಅಂದರೆ ಫೆಬ್ರವರಿ ಎಂಡ್ ಅಥವಾ ಮಾರ್ಚ್ ಫಸ್ಟ್ ವೀಕ್ನಾಗ ಅಂದ್ರೆ ಕಾಮಗಾರಿ ಪ್ರಾರಂಭ ಮಾಡ್ತಾರೆ. ಒಂದು ಸರಿ 275 ದಿನದ್ರಿ, 275 ಇರಬೇಕು ಅಷ್ಟೇ. ಇಲ್ಲ, ಅದೇ ಪ್ರಕಾರ ಮಾಡಿದ್ವಿ. ಯಾವುದೇ ಲ್ಯಾಂಡ್ ಅಕ್ವಿಷನ್ ಇಲ್ಲ ರೀ, ಯಾರಿಗೂ ಡಿಸ್ಟರ್ಬ್ ಕೂಡ ಆಗೋಲ್ಲ. ಸೊ ಹೀಗಾಗಿ ಕಾಮಗಾರಿಗೆ ಏನು ತೊಂದರೆ ಆಗೋಲ್ಲ. ಜಿಲ್ಲಾ ಲೆವೆಲ್ನಲ್ಲಿ ಇದೊಂದು ಇಷ್ಟು ದೊಡ್ಡದು 2 ಕಿಲೋಮೀಟರ್ ಫ್ಲೈಓವರು ಮಾದರಿ. ಇಲ್ಲ, ಭೂ ಸ್ವಾಧೀನ ಇಲ್ಲ. ನಮ್ದು ಏನು ಜಾಗ ಇದೆಯಲ್ಲ ಅದರಲ್ಲೇ ಮಾಡ್ತಾ ಇದ್ದೀವಿ. ಯಾರ ಮಗಂದ್ರೆ ಅದೆಲ್ಲ ನಮ್ದು ನ್ಯಾಷನಲ್ ಹೈವೇ ಅದ ಅಲ್ಲ. ಅದನ್ನ ಆಗಿದ್ದು ನ್ಯಾಷನಲ್ ಹೈವೇದಲ್ಲಿ ಅದು. ಈಗಾಗಲೇ ಅದ್ರ ಬಗ್ಗೆ ಚರ್ಚೆ ಎನ್ಕ್ವೈರಿ ನಡೀತಾ ಇದ್ದಾರೆ. ಅವ್ರು ನ್ಯಾಷನಲ್ ಹೈವೇದವ್ರು ಮಾಡ್ಬೇಕು. ಬೊಗಾರ್ವಿಸರ್ಗೆ ಫಸ್ಟ್ ರೀ, ಅಲ್ಲಿವರೆಗೆ. ಸೆಕೆಂಡ್ ಪೇಸ್ ಅದನ್ನು ತೊಗೊಳ್ತೀವಿ. ಪೂರ್ತಿ 3rd ಗೇಟ್ವರೆಗೆ ಮಾಡೋ ಒಂದು ವಿಚಾರ ಇದೆ. ಫಸ್ಟ್ ಇದನ್ನು ಮುಗಿಸ್ತಾರೆ. ಇದು ಮುಗಿದ್ಮೇಲೆ ಅಂತ
ಫಾಲೋ ಅಪ್ ಆಗಿದೆನಾ ಅಥವಾ ಏನು ಯಾವ ಸ್ಥಿತಿಯಲ್ಲಿ ಇದೆ ಅಂತ? ಸದ್ಯಕ್ಕಂತಿ ಸಿಎಂ ಅವ್ರನ್ನ ಸದ್ಯಕ್ಕಂತಿ ನೋಡೋಣ, ಬೆಂಗಳೂರಲ್ಲಿ ಚರ್ಚೆ ಮಾಡ್ತೇನೆ, ಬೆಂಗಳೂರಿಗೆ ಹೋಗ್ತೀವಿ. ಅವರು ಕೂಡ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಅಲ್ಲಿ ಹೋದ್ಮೇಲೆ ನೋಡೋಣ ಏನು ಬರ್ತದೆ. ಅದು ಕೂಡ ಚಿಕ್ಕೋಡಿಯಲ್ಲಿ ಕೊಟ್ಟಿದ್ದಾರೆ. ಅದೇ CM ಅವರೇ ಅಂತಿಮ ನಿರ್ಧಾರ ಮಾಡ್ಬೇಕಲ್ಲ. CM ಅವ್ರಿಗೆ ಮತ್ತೊಂದು ಒತ್ತಾಯ ಮಾಡ್ತೀವಿ ಇನ್ನೊಂದ್ಸಾರಿ ಅವ್ರಿಗೆ. ಇನ್ನು ಬೆಂಗಳೂರಲ್ಲೇ ಕರಿಬೇಕು, ಬೆಂಗಳೂರಲ್ಲೇ ಸಭೆ ಕರಿಬೇಕು. ಸಭೆ ಅಂತ ಕರಲೇಬೇಕು. ಯಾಕಂದ್ರೆ ಎಲ್ಲ ಶಾಸಕರ ಅಭಿಪ್ರಾಯ ಬೇಕೇ ಬೇಕು. ಒಮ್ಮೆ ಎಲ್ಲ ತಾಲೂಕಿನವರ ನಿಯೋಗಗಳು ಗೊಂದಲ ಸೃಷ್ಟಿ ಆಗಿದೆ. ಗೊಂದಲಂತಿ ಆಗಿದೆ, ಅದ್ರ ಏನು ಪ್ರಶ್ನೆ ಇಲ್ಲ. ಇನ್ನದ CM ಅವರು ಯಾವ ರೀತಿ ನಿಭಾಯಿಸ್ತಾರೆ ನೋಡೋಣ, ಕಾದ್ ನೋಡೋಣ. ಸರಿಗೆ ಬೆಳಗಾವಿ ರಿಂಗ್ ರೋಡ್ ಬಗ್ಗೆ ಕೂಡ ಪ್ರಸ್ತಾಪ ಇತ್ತು. ಆಮೇಲೆ ಹಲಗಾಮಚ್ಚೆ ರೋಡ್ ಕೂಡ ಅದು ಇಲ್ಲ, ಅದೇನು ಸಮಸ್ಯೆ ಇಲ್ಲ, ಆಗ್ತಾ ಇದೆ. ಅದು ಏನು ತೊಂದರೆ ಇಲ್ಲ ರೀ, ಆಗ್ತದೆ. ಇನ್ ಟೈಮ್ನಾಗ ಮಾಡ್ತೀವಿ ಅದನ್ನು. ರಿಂಗ್ ರೋಡ್ ಇನ್ ಟೈಮ್ನಾಗ ಮಾಡ್ತೀವ್ರಿ. ಅದು ಮೊದ್ಲಿನವ್ರಿಗೆ ಕೆಲಸ ತೊಗೋಬೇಕಾ ರೀಟೆಂಡರ್ ಮಾಡ್ಬೇಕು ಅನ್ನೋದು ನನಗೊಂದು ಬಿದ್ದಿದ್ರು. ಅದು ಯಾಕಂದ್ರೆ ಭಾಳ ಡಿಲೇ ಆಗಿದೆ, ಲೇಟ್ ಆಗಿದೆ, ನಾವು ಮಾಡೋಲ್ಲ ಅಂತ ಅವ್ರು ಮಾಡದೇ ಹೋದರೆ ಹೊಸ ಟೆಂಡರ್ ಮಾಡಬೇಕು ಅಷ್ಟೇ. ಅದು ಇನ್ನು ಅವ್ರ ಕಮಿಟಿ ಮುಂದೆ ಹೋಗ್ಬೇಕು, ಚರ್ಚೆ ಆಗಬೇಕು. ಅವರು ವೈಲೇಟ್ ಮಾಡಿದಾರೆ ಕೂಡ ಭಾಳ ಮುಖ್ಯ. ನಮ್ಮ ಪ್ರಕಾರ DC ಅವರು ಅಂಥ ವೈಲೇಟ್ ಏನು ಮಾಡಿಲ್ಲ ಅಂತ ನಮ್ಮ ಇದ್ದಾರೆ, ವಾದ ಇದೆ. ಸೊ ಬರಲಿ, ಅಲ್ಲಿಂದ ಏನು ಅವರಿಂದ ಮುಂದೆ ಪ್ರೊಸೀಜರು ನೋಟಿಸ್ ಬಂದ್ಮೇಲೆ ಅದ್ರ ಬಗ್ಗೆ ರಿಯಾಕ್ಟ್ ಮಾಡೋಣ. ರಾಜ್ಯ ಸಂಸದರು ಧ್ವನಿ ಎತ್ತಬೇಕು ವಿಚಾರದಲ್ಲಿ. ನೋಡೋಣ, ಅವರು ಎತ್ತಬೇಕು. ನೋಡೋಣ, ನಾವು ಲೀಗಲ್ ಆಗಿ ಫೈಟ್ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ. ಮತ್ತೆ ನೋಟಿಸ್ ಬರಲಿ, ಯಾಕಂದ್ರೆ ಅವ್ರು ಹೇಳಿದಾರೆ ಅಷ್ಟೇ. ಮನವಿ ಅವ್ರು ಕೊಡ್ಬೇಕು, ಸ್ಪೀಕರ್ ಕೊಡ್ಬೇಕು. ಅವರು ಸ್ಪೀಕರ್ ಕೊಟ್ಟ ಅವ್ರು ಕಮಿಟಿ ಕಳಿಸ್ಬೇಕು. ಕಮಿಟಿಯಿಂದ ಅದು ರಾಜ್ಯದಲ್ಲೆಲ್ಲ ಜಲ ವಿಷಯ ಬಂದಾಗ ನಮ್ಮ MP ಗಳು ಯಾಕೆ ಸುಮ್ಕೊಂಡಿರ್ತಾರೆ ಅಂತ ಹೇಳಿ 28 ಜನ ಅದಾರ ಸರ್, ಯಾರು ಮಾತಾಡಲ್ಲ. ಇಲ್ಲ, ನೋಡೋಣ ಅದು ಎಷ್ಟು ಮಟ್ಟಿಗೆ ಅವರು ನೋಟಿಸ್ ಕೊಟ್ಟಿದ್ದಾರೆ ಇಲ್ಲ, ಅದು ಭಾಳ ಮುಖ್ಯ. ಕೊಟ್ಟಿದ್ರೆ ಮುಂದೆ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಸರ್, ಈಗ ಅದಕ್ಕೆ ಲೀಗಲ್ ಆಗಿ ಹೋರಾಟ ಮಾಡೋಣ. ಸರ್, ಜನವರಿ 21ಕ್ಕೆ ಗಡಿ ವಿವಾದ ಇದು ಸುಪ್ರೀಂ ಕೋರ್ಟ್ ಹಿಯರಿಂಗ್ ಬರ್ತಾ ಇದೆ. ಅದನ್ನು ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಅವ್ರು ಕೊಟ್ಟಿದ್ದಾರೆ, ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡೋ ಸಲುವಾಗಿ ಅನಿಸ್ತಾ ಇದೆ. ಇಲ್ಲ, ಅದು ಯಾರು ನೋಡ್ರಿ, ಆ ಡಾಕ್ಯುಮೆಂಟ್ಸ್ಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ಅದು ಎಲ್ಲಿ ಹಳೆ ಕತೆ. ಅದು ಕೇಸ್ ಹಾಕಿದ್ದು ಹಳೇದು, ವಿಚಾರ ಕೂಡ ಹಳೇದು. ಇವತ್ತಿನ ಪರಿಸ್ಥಿತಿ ಬೇರೆ, ಆವತ್ತಿನ ಪರಿಸ್ಥಿತಿ ಬೇರೆ. ನಾವು ನಿಂತ ಜಾಗ ಕೂಡ ಇದು ಮಹಾರಾಷ್ಟ್ರ ಸೇರ್ಬೇಕು ಬಹುಶಃ. ಇದು ಹಂಗೆ ಮಾರ್ಕಿತ್ತು. ಅದು ರೈಲ್ವೆ ಸ್ಟೇಷನು, ವಡಗಾಂವ್, ಇದೆಲ್ಲ ಕಾಸಬಾಗೆಲ್ಲ ಮಹಾರಾಷ್ಟ್ರದಲ್ಲಿ ಗುರುತಿಸಲ್ಪಟ್ಟಿತ್ತು. ಈಗ ಆ ಪರಿಸ್ಥಿತಿ ಇಲ್ಲ. ಸೊ ಅದನ್ನು ನೋಡ್ಕೊಂಡು ಈಗ ಮಾಡ್ಲಿಕ್ಕಾಗಲ್ಲ. ಉಚ್ಗಾಂವ್ ಅಂತ ಪ್ರದೇಶ ಕೂಡ ಇವತ್ತು ಕರ್ನಾಟಕದಲ್ಲೇ ಉಳಿಯುವಂಥ ಪರಿಸ್ಥಿತಿ ಇದೆ. ಸೊ ಅದು ಹಳೆ 50 ವರ್ಷದಿಂದ ಮಾಡಿದ ಒಂದು ವರದಿ ಇವತ್ತಿಗೆ ಅದು ಪ್ರಶಸ್ತ ಆಗೋಲ್ಲ ಅಂತ ನಮ್ಮ ಭಾವನೆ. ಸೊ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ಯಾವ ಊರು ಎಲ್ಲಿ ಉಳಿಬೇಕಂತ. പക്ഷേ ಇನ್ನು ಮಾಡೋದು ಭಾಳ ಕಷ್ಟಕರ ಕೆಲಸ. ಆದರೂ ನೋಡೋಣ, ಸುಪ್ರೀಂ ಕೋರ್ಟು ಯಾವ ರೀತಿ ನಿರ್ಧಾರ ಮಾಡ್ತೈತೆ ಅದ್ರ ಬಗ್ಗೆ ನೋಡೋಣ, ಬಂದ್ಮೇಲೆ ನೋಡೋಣ. ಸರ್, ಈಗ ಬೆಳಗಾವಿಯಲ್ಲಿ ಇತ್ತೀಚೆಗೆ ಈ ಪೋಕ್ಸೋ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ. ಪೊಲೀಸರು ಮಾತ್ರ ಸರಿಯಾಗಿ ಕೇಸ್ಗಳನ್ನ ಮಾಡ್ಕೊಳ್ತಾ ಇಲ್ಲ ಮಾಡಬೇಕು ಅವ್ರಿಗೆ. ಯಾಕಂದರೆ ಪ್ರಿಯಾರಿಟಿ ಕೊಡಬೇಕದು ಅಂತ ಕೊಡಬೇಕು. ಯಾರದೇ ರಾಜಕೀಯ ಒತ್ತಡಕ್ಕೆ ಬರಬಾರ್ದು. ಮತ್ತು ಅದನ್ನ ತಕ್ಷಣ ಕೇಸ್ ರಿಜಿಸ್ಟರ್ ಆಗಬೇಕು. ಸಚಿವರೊಬ್ಬರ ಒತ್ತಡಕ್ಕೆ ಮಾಡಿದ್ದು ಒಬ್ಬರನ್ನ ಕೇಸೇ ಹಾಕಿಲ್ಲ ಸರ್. ಒಂದು ಗ್ರಾಮೀಣ ಅವರು ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದು ಎಲ್ಲ ದಾಖಲೆಗಳಿದ್ರು ಕೂಡ ಸ್ವತಃ ಗ್ರಾಮಸ್ಥರೇ ಅವ್ರಿಗೆ ಹೊಡೆದು ಪೊಲೀಸರಿಗೆ ಒಪ್ಪಿಸಿದ್ರು. ಪೋಕ್ಸೋ ಕೇಸಲ್ಲಿ ತಾನೇ ಜಮೀನು ಕೊಟ್ಟು ಕಳಿಸಿರುವಂತದ್ದು ಸರ್. ಇಲ್ಲ, ನೋಡೋಣ ಅದ್ರ ಬಗ್ಗೆ. ಇವತ್ತು ನಾನು ಪತ್ರಿಕೆಯಲ್ಲಿ ನೋಡಿದೆ, ಸಂಜಯ್ ಪಾಟೀಲ್ ಅವರು ಏನೋ ಆರೋಪ ಮಾಡಿದ್ದಾರೆ. ಕಮಿಷನರ್ ಗಮನಕ್ಕೆ ತರ್ತೀವಿದ್ರೆ ಅದನ್ನ ಆಕ್ಷನ್ ತೊಗೊಳಕ್ಕೆ ಹೇಳ್ತೀವಿ. ಸಚಿವರು ಒತ್ತಡಕ್ಕೆ ಮನಿತಾ ಇದ್ದಾರೆ ಪೊಲೀಸರು ಅನ್ನುವಂಥದ್ದು ಕೂಡ ಆರೋಪ ಕೇಳಿ ಬರ್ತಾ ಇದೆ. ನೋಡೋಣ, ಇಲ್ಲ ಹಾಗೆ ಮಾಡ್ಲಿಕ್ಕೆ ಆಗೋಲ್ಲ. ಯಾಕಂದ್ರೆ ಆ ರೀತಿ ಇದ್ರೆ ಕೇಸ್ ರಿಜಿಸ್ಟರ್ ಮಾಡಲೇಬೇಕು. ಪೋಕ್ಸೋ ಕೇಸಲ್ಲಿ ಕೂಡ ಈ ರೀತಿ ಒತ್ತಡಗಳನ್ನ ಹೇರುವಂತದ್ದು ನಡೀತಾ ಇದೆ. ನೋಡೋಣ, ಅದ್ರ ಬಗ್ಗೆ ಕಮಿಷನರ್ಗೆ ಹೇಳ್ತೀನಿ. ಅವ್ರಿಗೆ ಹಂಗಿದ್ರೆ ಅದನ್ನು ಆಕ್ಷನ್ ತೊಗೊಳಕ್ಕೆ ಹೇಳ್ತೀನಿ. ಪೊಲೀಸರು ಆಫ್ಟರ್ ಸೆಷನ್ ಬರ್ತಿ ಅಂತ ಹೇಳಿ ಅವ್ರಿಗೆ ಒಂದು 25 ದಿನ ಇದು ಮಾಡಿದ್ದಾರೆ. ಇವತ್ತು ಕೇಸ್ ಕೇಳ್ತಾ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ಅದಕ್ಕೆ ಕಮಿಷನರ್ಗೆ ಹೇಳೋಣ. ಇದು ಯಾವಾಗ ಬಂದಿರೋ, ಅವರು ಯಾಕೆ ಲೇಟ್ ಆಯಿತು, ಯಾರು ವಾಪಸ್ ಕಳಿಸ್ರು, ಎಲ್ಲ ಸಂಬಂಧಪಟ್ಟವನ್ನೇ ಎನ್ಕ್ವೈರಿ ಚರ್ಚೆ ಮಾಡ್ಬೇಕು. ನೋಡೋಣ, ಬೆಳಗಾವಿ ಗ್ರಾಮೀಣದ್ದು ಬೇರೆ ನೋಡೋಣ. ಎರಡು ಕಮಿಷನರ್ ಅಂಡರ್ ಬರ್ತೈತೆ, ಎರಡು ಅವ್ರಿಗೆ ಇನಿಷಿಯೇಟಿವ್ ವಿದಿನ್ 2 months ಅಂತ ಹೇಳಿದ್ದೀನಿ ನಾನು. ಯಾಕಂದ್ರೆ ಟೆಂಡರ್ ಆಗಬೇಕದು. ಟೆಂಡರ್ ಆದಮೇಲೆ ಒಂದು 2 months ಬೇಕಾಗ್ತಿರೋದು. ಅಂದರೆ ಫೆಬ್ರವರಿ ಎಂಡ್ ಅಥವಾ ಮಾರ್ಚ್ ಫಸ್ಟ್ ವೀಕ್ನಾಗ ಅಂದ್ರೆ ಕಾಮಗಾರಿ ಪ್ರಾರಂಭ ಮಾಡ್ತಾರೆ. ಸರ್,
ಒಂದು ಸರಿ ಸರ್, ಏನಂತಂದ್ರೆ ಎಷ್ಟು ಕೋಟಿ ಸರ್? ಎಷ್ಟು ಕೋಟಿ ಸರ್? ಮಾಡೋ ನಿಟ್ಟಿನಲ್ಲಿ ಎಚ್ ಕೆ ಪಾಟೀಲ್ ಶೀಘ್ರದಲ್ಲಿ ಆಗತ್ತೆ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ. 275 ಏನಿದ್ರಿ 275 ಇರಬೇಕು ಅಷ್ಟೇ. ಸರ್ ಮೊದಲಾಗಿ ನೀವು ಪ್ಲಾನ್ ಪ್ರಕಾರ ಮಾಡಿದ್ದು ಮತ್ತೇನು ಸರ್ ಬದಲಾವಣೆ? ಇಲ್ಲ ಅದೇ ಪ್ರಕಾರ ಮಾಡಿದ್ವಿ. ಯಾವುದೇ ಲ್ಯಾಂಡ್ ಅಕ್ವಿಷನ್ ಇಲ್ಲ ರೀ, ಯಾರಿಗೆ ಡಿಸ್ಟರ್ಬ್ ಕೂಡ ಆಗೋಲ್ಲ. ಸೊ ಹೀಗಾಗಿ ಕಾಮಗಾರಿಗೆ ಏನು ತೊಂದರೆ ಆಗೋಲ್ಲ. ಸರ್ ಇದು ಮಾದರಿ ಹಲಗ ಮಚ್ಚೆ ಅದು ರಾಜ್ಯದಲ್ಲಿ ಮಾದರಿ ಫ್ಲೇವರ್. ಜಿಲ್ಲಾ ಲೆವೆಲ್ನಲ್ಲಿ ಇದೊಂದು ಇಷ್ಟು ದೊಡ್ಡದು 2 ಕಿಲೋಮೀಟರ್ ಫ್ಲೈಓವರ್ ಮಾದರಿ. ಹಲಗ ಮಚ್ಚೆ bypass ಭೂ ಸ್ವಾಧೀನ ಇಲ್ಲ, ಭೂ ಸ್ವಾಧೀನ ಇಲ್ಲ, ನಮ್ದು ಏನು ಜಾಗ ಇದೆಯಲ್ಲ ಅದರಲ್ಲೇ ಮಾಡ್ತಾ ಇದ್ದೀವಿ. ಸ್ವಾಧೀನ ಅಧಿಕಾರಿ ಇದ್ರು ಮೊದಲು ಏನ್? ತಮ್ಮ ಇಲಾಖೆಗೆ ಬರುತ್ತೆ, ಅವ್ರಿಗೆ ಯಾವ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಿ ಅಂತೇಳಿ ಆಲ್ರೆಡಿ ಇದಾಗಿದೆ. ಶಿಸ್ತು ಕ್ರಮ ಯಾವಾಗ ಕೈಗೊಳ್ತೀರಿ ಅಂತೇಳಿ ಯಾರ ಮ್ಯಾಗ್ರ? ಯಾರ ಮ್ಯಾಗಂದ್ರೆ ಹರ್ಷ ಶೆಟ್ಟಿ ಅಂತೇಳಿ ಭೂ ಸ್ವಾಧೀನ ಅದೆಲ್ಲ ನಮ್ದು ನ್ಯಾಷನಲ್ ಹೈವೇ ಅದು ಅಲ್ಲ, ಅದನ್ನ ಆಗಿದ್ದು ನ್ಯಾಷನಲ್ ಹೈವೇದಲ್ಲಿ ಅದು. ಈಗಾಗಲೇ ಅದ್ರ ಬಗ್ಗೆ ಚರ್ಚೆ ಎನ್ಕ್ವೈರಿ ನಡೀತಾ ಇದ್ದಾರೆ. ಅದನ್ನ ಅವ್ರು ನ್ಯಾಷನಲ್ ಹೈವೇದವ್ರು ಮಾಡ್ಬೇಕು. ಬೊಗಾರೇಶ್ವರಿಗೆ ಫಸ್ಟ್ ರೀ, ಅಲ್ಲಿವರೆಗೆ. ಸೆಕೆಂಡ್ ಪೇಸ್ ಅದನ್ನು ತೊಗೊಳ್ತೀವಿ, ಪೂರ್ತಿ 3rd ಗೇಟ್ವರೆಗೆ ಮಾಡೋ ಒಂದು ವಿಚಾರ ಇದೆ. ಫಸ್ಟ್ ಇದನ್ನು ಮುಗಿಸ್ತಾರೆ, ಇದು ಮುಗಿದ್ಮೇಲೆ ಅಂತ ಬೆಳಗಾವಿ ಜಿಲ್ಲಾ ವಿಭಜನೆ ವಿಚಾರಕ್ಕೆ ಸಂಬಂಧಪಟ್ಟ ಫಾಲೋ ಅಪ್ ಆಗಿದೆನಾ ಅಥವಾ ಏನು ಯಾವ ಸ್ಥಿತಿಯಲ್ಲಿ ಇದೆ ಅಂತ? ಸದ್ಯಕ್ಕಂತಿ ನೋಡೋಣ. ಬೆಂಗಳೂರಲ್ಲಿ ಚರ್ಚೆ ಮಾಡ್ತೇವೆ, ಬೆಂಗಳೂರಿಗೆ ಹೋಗ್ತೀವಿ. ಅವರು ಕೂಡ ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಅಲ್ಲಿ ಹೋದ್ಮೇಲೆ ನೋಡೋಣ ಏನು ಬರ್ತದೆ. ಹಲಗ ಮಚ್ಚೆ ಇತ್ತು, ಅದು ಕೂಡ ಆಗತ್ತಾ ಅಂತೇಳಿ ಎಚ್ ಕೆ ಪಾಟೀಲ್ ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ ಚಿಕ್ಕೋಡಿಯಲ್ಲಿ. ಚಿಕ್ಕೋಡಿಯಲ್ಲಿ ಕೊಟ್ಟಿದ್ದಾರೆ. ಅದೇ CM ಅವರೇ ಅಂತಿಮ ನಿರ್ಧಾರ ಮಾಡಬೇಕಲ್ಲ. CM ಅವ್ರಿಗೆ ಮತ್ತೊಂದು ಒತ್ತಾಯ ಮಾಡ್ತೀವಿ ಇನ್ನೊಂದ್ಸಾರಿ ಅವ್ರಿಗೆ. ಇನ್ನು ಬೆಂಗಳೂರಲ್ಲೇ ಕರಿಬೇಕು, ಬೆಂಗಳೂರಲ್ಲೇ ಸಭೆ ಕರಿಬೇಕು. ಸಭೆ ಅಂತ ಕರಲೇಬೇಕು, ಯಾಕಂದ್ರೆ ಎಲ್ಲ ಶಾಸಕರ ಅಭಿಪ್ರಾಯ ಬೇಕೇ ಬೇಕು. ಒಮ್ಮೆ ಎಲ್ಲ ತಾಲೂಕಿನವರ ನಿಯೋಗಗಳು ಗೊಂದಲ ಸೃಷ್ಟಿ ಆಗಿದೆ. ಗೊಂದಲಂತಿ ಆಗಿದೆ, ಅದರ ಏನು ಪ್ರಶ್ನೆ ಇಲ್ಲ. ಇನ್ನದ CM ಅವರು ಯಾವ ರೀತಿ ನಿಭಾಯಿಸ್ತಾರೆ ನೋಡೋಣ, ಕಾದ್ ನೋಡೋಣ. ಸರಿಗೆ ಬೆಳಗಾವಿ ರಿಂಗ್ ರೋಡ್ ಬಗ್ಗೆ ಕೂಡ ಪ್ರಸ್ತಾಪ ಇತ್ತು. ಆಮೇಲೆ ಹಲಗ ಮಚ್ಚೆ ರೋಡ್ ಕೂಡ ಅದು ಇಲ್ಲ, ಅದೇನು ಸಮಸ್ಯೆ ಇಲ್ಲ, ಆಗ್ತಾ ಇದೆ. ಅದು ಏನು ತೊಂದರೆ ಇಲ್ಲ ರೀ, ಆಗ್ತದೆ. ಇನ್ ಟೈಮ್ನಾಗ ಮಾಡ್ತೀವಿ ಅದನ್ನು. ರಿಂಗ್ ರೋಡ್ ಇನ್ ಟೈಮ್ನಾಗ ಮಾಡ್ತೀವಿ ರೀ. ಅದು ಮೊದಲಿನವ್ರಿಗೆ ಕೆಲಸ ತೊಗೋಬೇಕಾ ರೀಟೆಂಡರ್ ಮಾಡ್ಬೇಕು ಅನ್ನೋದು ನನಗೊಂದು ಬಿದ್ದಿದ್ರು. ಅದು ಯಾಕಂದ್ರೆ ಭಾಳ ಡಿಲೇ ಆಗಿದೆ, ಲೇಟ್ ಆಗಿದೆ, ನಾವು ಮಾಡೋಲ್ಲ ಅಂತ ಅವ್ರು ಮಾಡದೇ ಹೋದರೆ ಹೊಸ ಟೆಂಡರ್ ಮಾಡಿ ಮಾಡ್ಬೇಕು ಅಷ್ಟೇ.